ಏನೋ ಇನ್ನೂ 15ನೇ ಕಂತಿನ ಹಣ ಬಂದಿಲ್ವಾ? ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇದ್ರ ಬಗ್ಗೆನೇ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಜೊತೆಗೆ 14ನೇ ಕಂತಿನ ಹಣ ಕೆಲವ್ರಿಗೆ ಬಂದಿಲ್ವಲ್ಲ, ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ಬಗ್ಗೆ ಏನೇನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಗೇನಾದರೂ 15ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 14ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ. ನಿಮಗೆ ಒಟ್ಟಿಗೆ 28,000 ರೂಪಾಯಿನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು 15ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ. ಇವಾಗ 15ನೇ ಕಂತಿ ಹಣ 2,000 ರೂಪಾಯಿ ಬಂತು ಅಂದರೆ ನಿಮಗೆ 30,000 ರೂಪಾಯಿ ಉಚಿತವಾಗಿ ಸರ್ಕಾರದಿಂದ ದೊರೆತ ರೀತಿ ಆಗುತ್ತೆ ನಿಮಗೆ. ಹಾಗಾದರೆ ಇವಾಗ 15ನೇ ಕಂತಿ ಹಣ ಯಾವಾಗ ಬರುತ್ತೆ? ಈ ತಿಂಗಳು ಇನ್ನೊಂದು 2 ದಿನ ಇದೆಯಲ್ಲ, ಈ ತಿಂಗಳಲ್ಲೇ ರಿಲೀಸ್ ಆಗುತ್ತಾ ಅಥವಾ ಮುಂದಿನ ತಿಂಗಳಾಗುತ್ತಾ? ಈ ರೀತಿ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇರುತ್ತೆ. ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವಾಗ ನಿಮಗೆ 2,000 ರೂಪಾಯಿ ಬರುತ್ತೆ ಅಂತ. ಜೊತೆಗೆ ಎಷ್ಟೊಂದು ಜನ ಹೇಳ್ತೀರಿ 14ನೇ ಕಂತಿ ಹಣ ನಮ್ಗೆ ಇನ್ನೂ ಬಂದಿಲ್ಲ, ಬೇರೆಯವ್ರಿಗೆಲ್ಲ 15ನೇ ಕಂತಿ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ, ನಮ್ಗೆ ಇನ್ನೂ 14ನೇ ಕಂತಿ ಹಣ ಬಂದಿಲ್ಲ ಅಂತ ಹೇಳ್ತೀರಿ. ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿರ. ಎಲ್ಲದ್ರ ಬಗ್ಗೆ ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ದೋಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೂಡ ಕರೆಕ್ಟಾಗಿರಬೇಕು. ಇಲ್ಲಿ ಪ್ಯಾನ್ ಕಾರ್ಡ್ ಏನು ಕರೆಕ್ಟಾಗಿರಬೇಕು ಅಂತ ನೀವು ಕೇಳ್ಬೋದು. ನಿಮ್ಮ ಪ್ಯಾನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದೇ ಥರದ ದುಡ್ಡು ಬರೋಕ್ಕಾಗಲ್ಲ, ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಅದಲ್ಲೇ ಫ್ರೀಸ್ ಆಗಿಬಿಡುತ್ತೆ. ಸರಿನಾ? ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನ ಎಲ್ಲ ಕೂಡ ಟೈಮ್ ಟು ಟೈಮ್ ಅಪ್ಡೇಟ್ನ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಏನಾದರೂ 10 ವರ್ಷದಿಂದ ನೀವೇನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಇವಾಗ ನೀವು ಮಾಡ್ಕೋಬೇಕಾಗುತ್ತೆ. ಡಿಸೆಂಬರ್ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಪ್ಯಾನ್ ಕಾರ್ಡ್ಗೆ ಏನು ಮಾಡಿದ್ರೆ ಅಂದರೆ 2.2 ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಅಂದರೆ ಪ್ಯಾನ್ ಕಾರ್ಡ್ 2ನೇ ವರ್ಷನ್ ಬರ್ತಿದೆ. QR ಕೋಡ್ ಇರುವಂಥ ಪ್ಯಾನ್ ಕಾರ್ಡು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದುಬಿಟ್ಟು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ವಿಡಿಯೋ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇನ್ನೊಂದು ಲಿಂಕ್ ಕೊಟ್ಟಿದ್ದೀನಿ. ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಅಂತ ಒಂದು ವಾಟ್ಸಪ್ ಚಾನಲ್ ಓಪನ್ ಆಗಿದೆ, ಅದಕ್ಕೆ ಜಾಯ್ನ್ ಆಗಿ. ಅಲ್ಲಿ ರಾಜ್ಯ ಸರ್ಕಾರ ಏನೊಂದು ಸರ್ಕಾರಿ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ ಅದ್ರ ಬಗ್ಗೆ ನಿಮಗೆ ಅಲ್ಲಿ ಟೈಮ್ ಟು ಟೈಮ್ ಕರೆಕ್ಟ್ ಆದ ಒಂದು ಅಪ್ಡೇಟ್ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ, ಮಿಸ್ ಆಗಬೇಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಏನಂದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ. ಯಾಕೆಂದರೆ ಈ ಒಂದು 15ನೇ ಕಂತಿ ಹಣಕ್ಕೊಂದು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ 15ನೇ ಕಂತಿ ಹಣ ಇನ್ನು 2 ದಿನದಲ್ಲಿ ಬರುತ್ತೆ, ಇನ್ನು 3 ದಿನದಲ್ಲಿ ಬರುತ್ತೆ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತೀರಾ. ಮತ್ತು ಕನ್ಫ್ಯೂಷನ್ ಕೂಡ ಇರುತ್ತೆ. 15ನೇ ಕಂತಿ ಹಣ ಆಗಲೇ ಏನಾದರೂ ಬಿಡುಗಡೆ ಆಯಿತಾ, ನಮಗೆ ಮಾತ್ರ ಬಂದಿಲ್ವಾ, ಯಾವಾಗ ನಮಗೆ 15ನೇ ಕಂತಿ ಹಣ ಬರುತ್ತೆ ಅಂತ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಇದುವರೆಗೂ ಕೂಡ ನಾವು 14ನೇ ಕಂತಿನವರೆಗೂ ಕೂಡ ಹಣನ ಹಾಕೊಂಡಿದ್ದೀವಿ ಮಹಿಳೆಯರಿಗೆ. ಮತ್ತು ಮಹಿಳೆಯರು ಈ ಒಂದು ಎಲೆಕ್ಷನಲ್ಲಿ 3ಕ್ಕೆ 3 ಸ್ಥಾನನೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸಿ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜೊತೆ ಮತ್ತೊಂದು ಯೋಜನೆ ಬರಲಿದೆ. ಈ ಒಂದು ಯೋಜನೆ ಮಹಿಳೆಯರಿಗೆ ಒಂದು ಗೃಹಲಕ್ಷ್ಮಿ ಹಣನ ಉಳಿತಾಯ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಸಹ ಸಂಘದ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿನ ಕಟ್ಕೊಂಡು ಹೋದ್ರೆ ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡೋ ರೀತಿ ಸರ್ಕಾರದವರು ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಒಂದು ಯೋಜನೆ ಬಗ್ಗೆ ಇನ್ನೂ ಡಿಸ್ಕಷನ್ ಆಗ್ತಿದೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನದ್ರ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಏನು 14ನೇ ಕಂತಿ ಹಣ ಬಂದಿಲ್ಲ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಈ ಒಂದು 15ನೇ ಕಂತಿ ಹಣ ಹಾಕೋ ಒಂದು ಸಂದರ್ಭದಲ್ಲಿ ಅವ್ರಿಗೆ 14ನೇ ಕಂತಿ ಹಣನೂ ಕೂಡ ಹಾಕೊಡ್ತೀವಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ ಬಿಡುಗಡೆ ಮಾಡೋಕ್ಕೆ ಎಲ್ಲ ಕೂಡ ಸಿದ್ಧತೆ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಟ್ರೆಷರಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಗಲೇ ಬಂದಿದೆ. ಮತ್ತು ನಾವು ಒಂದು ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಸೂಚನೆ ನೀಡಿದ್ದೀವಿ ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನ ಹಣ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಮಹಿಳೆಯರ ಖಾತೆಗೆ ಬಂದು ಜಮೆ ಆಗುತ್ತೆ. ಅಂದರೆ ಗೃಹಲಕ್ಷ್ಮಿ ಯೋಜನೆದು ನಿಮಗೆ ಏನು 15ನೇ ಕಂತಿ ಹಣ ಬರಬೇಕಲ್ಲ, ಡಿಸೆಂಬರ್ ಫಸ್ಟ್ ವೀಕಲ್ಲಿ ಬರ್ತಿದೆ. ಈ ಒಂದು ವಿಡಿಯೋನ ಮಹಿಳೆಯರು ಯಾರು 2,000 ರೂಪಾಯಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.